ಬ್ರೇಕ್ ನಂತರ ಕರಾವಳಿ ಕುದಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬಿಜೆಪಿ ಹಿರಿಯ ಮುಖಂಡರಾದ ಅಶ್ವಥ್ ನಾರಾಯಣ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಅಶ್ವಥ್ ನಾರಾಯಣ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ತಾವು ಬರೋದಕ್ಕಿಂತ ಮುಂಚೆ ಇಲ್ಲಿ ಎರಡೂ ಕಡೆ ಅವರು ಚರ್ಚೆ ಮಾಡ್ತಾ ಇದ್ರು. ವಿನಯ್ ಬಿದರೆ ಅವರು ಆರೋಪ ಮಾಡಿದರು ಎಸ್ ಡಿ ಪಿ ಐ ಮತ್ತು ಇತರ ಮುಸ್ಲಿಂ ಕೋಮುವಾದಿ ಸಂಘಟನೆಗಳ ವಿರುದ್ಧದ ಪ್ರಕರಣವನ್ನು ವಾಪಸ್ ತೆಗೆದುಕೊಂಡಿದ್ದಕ್ಕೆ ಇಷ್ಟೆಲ್ಲ ಕಾರಣ ಆಯಿತು ಅಂತ. ಅದಕ್ಕೆ ಐವಾನ್ ಡಿಸೋಜ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಸರ್ಕಾರ ಇದ್ದಾಗ ಹಿಂದೂ ಪರ ಕೋಮುವಾದಿ ಸಂಘಟನೆಗಳ ಮೇಲಿನ ಕೇಸುಗಳನ್ನು ನೀವು ವಾಪಸ್ ತಗೊಂಡಿದ್ರಿ ಅಂತ. ಅಲ್ಲಿಗೆ ಈ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಈ ಕಾಂಗ್ರೆಸ್ಗೂ ಬಿ ಜೆ ಪಿಗೂ ವ್ಯತ್ಯಾಸ ಇಲ್ಲ, ಯಾರು ಯಾವ ಧರ್ಮದವರನ್ನು ಓಲೈಕೆ ಮಾಡ್ತಾರೆ ಅನ್ನೋದಷ್ಟೇ ವ್ಯತ್ಯಾಸ ಅಂತ. ನೋಡಿ, ಯಾರು ಕೇಸ್ ವಾಪಸ್ ತಗೊಂಡ್ರು ಅನ್ನೋದಕ್ಕೆ ಅದ್ರದ್ದು ಚರ್ಚೆ ಮಾಡೋಣ. ಆದರೆ ಆ ಸಂಘಟನೆಗಳ ನಿರಂತರ ಚಟುವಟಿಕೆ ಏನು ಅನ್ನೋದು ಚರ್ಚೆ ಆಗಬೇಕಲ್ಲ. 2000 ಎಸ್ ಎಂ ಕೃಷ್ಣರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಚರ್ಚ್ ಮೇಲೆ ಬಾಂಬ್ ಬ್ಲಾಸ್ಟ್ ಆಗ್ತದೆ. ಅವತ್ತು ಹಿಂದೂ ಪರ ಸಂಘಟನೆ ಮೇಲೆ ಆಪಾದನೆ ಬರ್ತದೆ. ಕಡೆಗೆ ಇದೇ ಕಾಂಗ್ರೆಸ್ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಇಸ್ಲಾಮಿಕ್ ಒಂದು ಸೇವಾ ಸಂಘಟನೆ, ಒಂದು ಸಿಮಿ ಸಂಘಟನೆದ ಪಾತ್ರ ಇದೆ ಅಂತೇಳಿ ರಿಪೋರ್ಟ್ ಬರುತ್ತೆ. ದೀನ್ದಾರ್ ರಂಜುಮನ್ ಸಂಘ ಅಲ್ಲಿ ಕಲಬುರಗಿ ವಾಡಿ ಚರ್ಚ್ ಮೇಲೆ ದಾಳಿ ಆಗ್ತದೆ, ಹುಬ್ಳಿ ಚರ್ಚ್ ಮೇಲೆ ದಾಳಿ ಆಗ್ತದೆ, ಬೆಂಗಳೂರಲ್ಲಿ ಚರ್ಚ್ ಮೇಲೆ ದಾಳಿ ಆಗ್ತದೆ. ಅವತ್ತೆಲ್ಲವೂ ಸಹ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು. ಇನ್ವೆಸ್ಟಿಗೇಷನ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇನೆ. ವರ್ತಮಾನಕ್ಕೆ ಬರೋಣ ಸರ್, ವರ್ತಮಾನಕ್ಕೆ ಬರೋಣ. ಅಶ್ವಥ್ ನಾರಾಯಣ ಮಂಗಳೂರು ಮುಸ್ಲಿಮ್ಸ್ ಅನ್ನುವಂಥ ಫೇಸ್ಬುಕ್ ಪೇಜ್ ಇದೆ. ಆ ಫೇಸ್ಬುಕ್ ಪೇಜ್ ನಲ್ಲಿ ನಿರಂತರವಾಗಿ ಕೋಮು ಭಾವನೆಯನ್ನು ಕೆರಳಿಸುವಂತಹ ಪೋಸ್ಟ್ಗಳು ಬರುತ್ತೆ. ಏಜಾ ಆಸ್ಪತ್ರೆಯಲ್ಲಿ 1 ವಿಕೆಟ್ ಪತನ, ಇನ್ನು ಕಲ್ಲಡ್ಕದಲ್ಲಿ ಯಾವಾಗ ಅಂತ ಕೇಳ್ತಾರೆ. ನೆನ್ನೆ ಕಲ್ಲಡ್ಕ ಪ್ರಭಾಕರ ಭಟ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಕುಣಿದ ನಂತರ ಅದೇ ಫೇಸ್ಬುಕ್ ಪೇಜ್ನಲ್ಲಿ ಇನ್ನೊಂದು ಪೋಸ್ಟ್ ಬರುತ್ತೆ. ಅದರಲ್ಲಿ ಹೇಳ್ತಾರೆ, ಇವತ್ತು ಕೊನೆ ದಿನ ಕಲ್ಲಡ್ಕ ಪ್ರಭಾಕರ ಭಟ್ಟನಿಗೆ ಆತನ ಹೆಣದ ಮೇಲೆ ತ್ರಿವರ್ಣ ಧ್ವಜ ಹಾಕ್ತಿರೋ ಭಗವದ್ ಧ್ವಜ ಹಾಕ್ತಿರೋ ಇವತ್ತೇ ನಿರ್ಧಾರ ಮಾಡಿಕೊಂಡು ಬಿಡಿ ಅಂತ. ಇಲ್ಲಿ ಎಸ್ ಡಿ ಪಿ ಐ ಸಂಘಟನೆಯನ್ನು ಪ್ರತಿನಿಧಿಸ್ತಾ ಒಂದು ನಿಮಿಷ, ಎಸ್ ಡಿ ಪಿ ಐ ಸಂಘಟನೆಯನ್ನು ಪ್ರತಿನಿಧಿಸ್ತಾ ಇರುವಂಥವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಆ ಪೇಜಿನ ವಿರುದ್ಧ ಮುಸ್ಲಿಂ ಮುಖಂಡರು ಹೋಗಿ ದೂರನ್ನು ಕೊಟ್ಟಿದ್ದಾರೆ. ಆ ಪೇಜು ಸಂಘ ಪರಿವಾರದವ್ರು ನಡೆಸ್ತಾ ಇದ್ದಾರೆ, ಮಾರು ವೇಷದಲ್ಲಿ ಸಂಘ ಪರಿವಾರದವ್ರು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನ. ಅಲ್ಲಿಗೆ ಹಿಂದೂ ಸಂಘಟನೆ ಹೆಸರಿನಲ್ಲಿ ಚರ್ಚ್ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೂ ಮುಸ್ಲಿಂ ಸಂಘಟನೆ ಹೆಸರಿನಲ್ಲಿ ಈ ರೀತಿಯಾದಂತಹ ಪೋಸ್ಟ್ಗಳನ್ನು ಹಾಕೋದಕ್ಕೂ ಬೇಸಿಕಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ. ಎರಡೂದರ ಉದ್ದೇಶನೂ ಕೋಮು ಭಾವನೆ ಕೆರಳಿಸೋದೆ. ಸಿಮಿ ಸಂಘಟನೆ ಬ್ಯಾನ್ ಮಾಡಿದ್ಮೇಲೆ ಸ್ಟಾರ್ಟ್ ಆಗಿದ್ದೇನೆ PFI KFD ಅಂತೇಳಿ. ಇದು ನಾವೇಳ ಮಾತಲ್ಲ. ಕೇರಳದ ಕಣ್ಣನೂರಿನ ಒಬ್ಬ SP ರಿಪೋರ್ಟ್ ಅನ್ನು ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಹಿಂದೆ ಇದ್ದಂಥ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗೆ ರಿಪೋರ್ಟ್ ಅನ್ನು ಕೊಡ್ತಾರೆ. SDP ಮತ್ತು KFI ಸಂಘಟನೆಗಳು ಸಿಮಿ ಸಂಘಟನೆಯ ಪರ್ಯಾಯವಾಗಿ ಉಟ್ಕೊಂಡಿರ್ತದೆ ಅಂತ ಹೇಳಿ ಕೇರಳದ SP ಕಣ್ಣನೂರಿನಲ್ಲಿ SDPI ಕೂಡ ಇದು ಕೇರಳದ ಕಣ್ಣನೂರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗ ಕೊಟ್ಟಿರ್ತಕ್ಕಂಥ ರಿಪೋರ್ಟ್. ಆ ರಿಪೋರ್ಟ್ ಇದ್ರೂ ಸಹ ಕರ್ನಾಟಕದಲ್ಲಿ ನಿಮ್ಮ ಸಂಘಟನೆ ಸಿಮಿ ನಿಷೇಧದ ನಂತರ ಹುಟ್ಕೊಂಡಂತಹ ಸಂಘಟನೆ, ಅದರಲ್ಲಿರೋರು ಇದರಲ್ಲಿ ಬಂದಿದ್ದಾರೆ ಅಂತ. ಖಂಡಿತವಾಗಿಯೂ ಆ ರೀತಿಯ ಯಾವುದೇ ಇಲ್ಲ. ಯಾವುದೇ ಒಂದು ಪೊಲೀಸ್ ಇಲಾಖೆಯ ಅಧಿಕಾರಿ ಕೊಟ್ಟಂತಹ ವರದಿಗಳು ಅದು ಸಂಬಂಧಪಟ್ಟಂತಹ ನ್ಯಾಯಾಲಯದಲ್ಲಿ ಅದು ಪ್ರೂವ್ ಆಗಬೇಕು, ಚರ್ಚೆ ಆಗಬೇಕು. ಇದು ಸುಮ್ಮನೆ ಬಿಜೆಪಿ ಅವರು ಕರೆಸಿದ್ದೀರಾ ನೋಡಿ ಅಶ್ವಥ್ ರವರೇ. ಆರೋಗ್ಯಕರವಾದಂತಹ ಚರ್ಚೆಯನ್ನು ಮಾಡುವ ಯಾರು ಸಿಮಿಯ ಪ್ರತಿರೂಪ ನೀವು ನೋಡಿ. ಸಿಂಗ್ ಯಾರು ಭಯೋತ್ಪಾದನೆ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಲ್ಲ. ಆರೋಪಗಳನ್ನ ಬಹಳ ಸ್ಪಷ್ಟತೆಯಿಂದ ಸಂವಿಧಾನಬದ್ಧವಾಗಿ ಇಲ್ಲಿಯ ಒಂದು ಸಂಘಟನೆಗಳು ಯಾವ ರೀತಿ ಕಾರ್ಯಾಚರಿಸಬೇಕು ಅದೆಲ್ಲದನ್ನ ಜೊತೆಗಿಟ್ಟು ಸರ್ಕಾರಕ್ಕೆ ಮತ್ತು ಇಲ್ಲಿಯ ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ಲಾ ವರದಿಗಳನ್ನು ಕೂಡ ಪ್ರತಿ ವರ್ಷ ಕೂಡ ಸಲ್ಲಿಕೆ ಮಾಡಿ ಕಾನೂನುಬದ್ಧವಾಗಿ ನಡೆಸುತ್ತಿರುವಂತಹ ಒಂದು ಸಂಘಟನೆ ಮೇಲೆ ಕಿಡ್ನಾಪ್ ಮಾಡಿ ದುಡ್ಡುಗೋಸ್ಕರ ಕೊಲೆ ಮಾಡಿದಂತ ಸಂಘಟನೆ ಯಾವುದು? ಯಾಕವತ್ತೆಲ್ಲ ಈ ಕೋಮು ಸೌಹಾರ್ದಕ್ಕೆ ಮಾತಾಡೋಂತರು ಯಾಕೆ ಉಸಿರುತ್ತಿಲ್ಲ? ಸುರತ್ಕಲ್ನಲ್ಲಿ ಕೋಮಗಲ ಬೇಸರಲ್ಲಿ 6 ಜೀವವನ್ನ ದಾನ ಮಾಡಿ ಮಾಡಿದಂತಹ ಕೊಲೆಗಳನ್ನು ಕೂಡ ಮಾತನಾಡಿ ನೀವು ಸಂದರ್ಭದಲ್ಲಿ ಅಂದ್ರೆ ನೀವು ಅದನ್ನ ಖಂಡಿಸ್ಲಿಕ್ಕೆ ಹೋಗ್ದಲೆ ನೀವು ಇನ್ನೊಂದು ಯಾವುದು ಆಗಿದ್ದಂತ ಸಂದರ್ಭ ಇರುವಂತಹ ಆರೋಪಗಳ ಬಗ್ಗೆ ನೀವು ಹೇಳಿರ್ತಕ್ಕಂಥ
ಮಾತು ಅಕ್ಷರಶಃ ಸತ್ಯ. ಸಿಮಿ ಔಟ್ಫಿಟ್ ಗಳ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಕಷ್ಟು ಇದೆ. ನೇರವಾಗಿ ಮಾಡ್ಬೋದು, ಪರೋಕ್ಷವಾಗಿ ಮಾಡ್ಬೋದು. ವಿನಯ್ ಬಿದ್ರೆ ಅವರೇ, ವಿನಯ್ ಬಿದ್ರೆ ಅವರೇ, ಒಂದೇ ಕಾರಣಕ್ಕೋಸ್ಕರ ನಾವು ವಿನಯ್ ಬಿದ್ರೆ ಅವರೇ, ಇಲ್ಲಿ ನಾವು ಒಂದು ನಿಮಿಷ ನಾನು ಹೇಳೋದು ಕೇಳಿ. ಅಶ್ವಥ್ ನಾರಾಯಣ ಅವರೇ, ವಿನಯ್ ಬಿದ್ರೆ ಅವರೇ, ಅಶ್ವಥ್ ನಾರಾಯಣ ಅವರೇ, ಹಿಟ್ಲರ್ ಯಹೂದಿಯನ್ನ ಸಾಮೂಹಿಕವಾಗಿ ಕೊಲೆ ಮಾಡಿದ. ನೀವು ಇಲ್ಲಿಯ ಮುಸಲ್ಮಾನರನ್ನ ಸಾಮೂಹಿಕವಾಗಿ ನೀವು ಸದ್ದಾಂ ಹುಸೇನ್ ಪ್ರತಿರೂಪನ ಸದ್ದಾಂ ಹುಸೇನ್ ನಾವು ಯಾರು ಭಾರತದ ಸಂವಿಧಾನದ ಪ್ರಕಾರ ಸಂಘಟನೆಯನ್ನು ಕಟ್ಟಿಕೊಂಡಿದ್ದೇವೆ. ಒಂದೇ ನಿಮಿಷ ನಾವಿಲ್ಲಿ ಬ್ಯಾಲೆನ್ಸ್ ಶೀಟ್ ಸೆಟ್ ಮಾಡಕ್ ಕುತ್ಕೊಂಡಿಲ್ಲ. ನಿಮ್ ಕಡೆಯವ್ರು 8 ಜನರನ್ನ ನಿಮ್ ಕಡೆಯವ್ರು 8 ಜನರನ್ನ ಕೊಂದ್ರು, ನಿಮ್ಮ ಕಡೆಯವ್ರು 8 ಜನರನ್ನ ಕೊಂದ್ರು, ನಮ್ಮ ಕಡೆಯವ್ರು 8 ಜನರನ್ನ ಕೊಂದ್ರು. ನಾವಿಲ್ಲಿ ಬ್ಯಾಲೆನ್ಸ್ ಶೀಟ್ ಸೆಟ್ ಕುತ್ಕೊಂಡಿಲ್ಲ ನಾವು. ಕೋಮು ಗಲಭೆಗೆ ಮೂಲ ಕಾರಣ ಯಾರು? ಅಜಿತ್ ಅವರೇ, ಯಾರ ಕಾರಣ ನಾನು ಹೇಳ್ತೀನಿ ಸರ್. ಮಂಗಳೂರಿನ SPಗೆ ರಮಾನಾಥ್ ರೈ ಕರೆದು ಕಲ್ಲಡ್ಕ ಪ್ರಭಾಕರ್ ಭಟ್ ಮೇಲೆ ನೀವು 307 ಕೇಸ್ ಹಾಕಿ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿನ ಅಬ್ಸರ್ವರ್ ವೇಣುಗೋಪಾಲ್ ಬಂದು RSS ಲೆಕ್ಚರ್ಗಳ ಲೀಸ್ಟ್ ಕೊಡಿ, RSS ನಾಯಕರುಗಳ ಲೀಸ್ಟ್ ಕೊಡಿ ಅಂತ ಕೇಳ್ತಾರೆ. ಇವತ್ತು ಕಾರ್ಯಕರ್ತರ ಮರಣ ಆಗ್ತದೆ. ಏನಿದ್ರು ಹಿನ್ನೆಲೆ ಅಂದ್ರೆ ನಿಮ್ಮ ಬಗ್ಗೆ ಲೀಸ್ಟ್ ಕೇಳಬಾರ್ದು, ನಿಮ್ಮ ಬಗ್ಗೆ ಪ್ರಶ್ನೆ ಮಾಡಬಾರ್ದು, ನಿಮ್ಮ ಬಗ್ಗೆ ಲೀಸ್ಟ್ ಕೇಳಬಾರ್ದು, ಪ್ರಶ್ನೆ ಮಾಡಬಾರ್ದು. ಅನಂತ ನಾಯಕ್ ಅವರೇ, ಸರ್ ನನಗೆ ಅಶ್ವಥ್ ಸರ್ಗೆ ಒಂದು ಮುಖ್ಯ ಪ್ರಶ್ನೆ ಇದೆ, ಅವ್ರು ಉತ್ತರ ಅದನ್ನ ಕೇಳ್ತೀನಿ ನೋಡಿ. ಏನಾಗ್ತಾ ಇದೆ ಅಂದರೆ ನಮ್ಮ ಕೊಲೆಗಳೆಷ್ಟು ನಿಮ್ಮ ಕೊಲೆಗಳೆಷ್ಟು ಒಂದು ಸೈಡಿಗೆ ಇಡೋಣ ಸ್ವಲ್ಪ ಹೊತ್ತು. ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಅಥವಾ ರಾಜ್ಯದ ನಾಯಕರು ಅಥವಾ ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಹೌದು BJP ಸಂಘ ಪರಿವಾರನ ಟೀಕೆ ಮಾಡಿರ್ಬೋದು, ವಿಮರ್ಶೆ ಮಾಡಿದ್ದಾರೆ, ಖಂಡಿತ ಅದನ್ನು ಒಪ್ಕೊಳ್ಳೋಣ. ಹಾಗಂದ ತಕ್ಷಣ ಅದನ್ನು ಪ್ರತೀಕಾರಕ್ಕಾಗಿ ಅಶ್ರಫ್ ಅಥವಾ ಇಂಥವ್ರ ಕೊಲೆಯನ್ನು ಮಾಡಿಸೋದಕ್ಕೆ ಅಥವಾ ಮಾಡಿದ್ದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗುತ್ತಾ? ಒಂದು ಅಶ್ರಫನ ಕೊಲೆ ಮಾಡಿದಂತ ಆರೋಪಿಗಳು ಭರತ್ ಮತ್ತು ಯಾರು ನಿಮ್ಮ ಸಂಘಟನೆಯವರಲ್ವಾ? ಬಜರಂಗ ದಳಕ್ಕೂ ವಿಶ್ವ ಹಿಂದೂ ಪರಿಷತ್ ಸಂಬಂಧ ಇಲ್ವಾ? ನಾವು ಕೇಳೋದಿಷ್ಟೇನೆ, ಒಬ್ಬ ಹಿಂದೂ ಕಾರ್ಯಕರ್ತ ಒಬ್ಬ RSS ಕಾರ್ಯಕರ್ತ ಕೊಲೆ ಆದಾಗ ಕೋಮು ಸೌಹಾರ್ದದ ವಿಚಾರಗಳು ಚರ್ಚೆಗೆ ಬರ್ತದೆ. ಕೋಮು ಸೌಹಾರ್ದದ ವಿಚಾರಗಳು ಚರ್ಚೆ. ರುದ್ರೇಶ್ ಕೊಲೆ ಆದಾಗ ಕೋಮು ಸೌಹಾರ್ದದ ಬಗ್ಗೆ ಚರ್ಚೆ ಬರ್ತದೆ, ರಾಜು ಕೊಲೆ ಆದಾಗ ಬರ್ತದೆ. ಈ ತರದ್ ನಿರಂತರವಾಗಿ ಮಾಡೋರ ಜೊತೆನಲ್ಲಿ ಸರ್ಕಾರ ನಡ್ಕೊಳ್ಳೋ ರೀತಿ ಯಾರು ಸರ್ ಈ ರಾಜ್ಯಕ್ಕೆ? ಯಾವ ಸರ್ ಹೋಮ್ ಮಿನಿಸ್ಟರ್ ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರಾ ಸರ್ ಈ ರಾಜ್ಯದಲ್ಲಿ? ಸಮಾಜದ ಬಗ್ಗೆ ಅಷ್ಟು ಕಾಳಜಿರುವವರು ಮುಸಲ್ಮಾನರ ಭಾಗವಾಗಿ ಕೆಲಸ ಮಾಡ್ತಾರೋ ನನಗೆ ಉತ್ತರ ಕೊಡಿ. ಕರ್ನಾಟಕ ರಾಜ್ಯದೊಳಗಡೆ ಯಾರಾದ್ರೂ ಕೆಲಸದಲ್ಲಿ ತೊಡಗಿದ್ರೆ ಅವ್ರನ್ನ ನೀವು ಬಂಧಿಸಿ ಜೈಲು ಕಟ್ಟುವಂತ ಪರವಾಗಿ ನಿಲ್ತಿರೋ ಉಲ್ಲಂಘನೆ ಮಾಡೋ ಜಾಗದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಪ್ರಶ್ನೆ ಕೇಳಿದ್ರೆ ಅಷ್ಟಾಗಿ ಸಿಟ್ಟು ಸರ್ಕಾರಗಳ ಜವಾಬ್ದಾರಿ, ಎರಡು ಸರ್ಕಾರಗಳು ಜನಪರವಾಗಿರ್ಬೇಕು. ಸ್ಟೇಟ್ ಇಶ್ಯೂ ಅಂತ ಅಂದ್ಬಿಟ್ಟು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಇದೆ. ಇವ್ರು ಬೇರೆ ವಿಷಯ ಬಂದಾಗ ರಾಜ್ಯ ಸರ್ಕಾರದ ಲ್ಯಾಂಡ್ ಆರ್ಡರ್ ಬರ್ಬೇಕಂತ ಜಿಲ್ಲೆಗೆ ಬೆಂಕಿ ಸಂಸದರಿದ್ದಾರೆ, ನಾಯಕರುಗಳಿದ್ದಾರೆ. ಶಾಸಕರು ಸಂಸದರು ಪ್ರಚೋದನೆಯನ್ನು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಕಾನೂನು ಉಲ್ಲಂಘನೆ ಮಾಡಿಲ್ಲ ಅಂತ ಹೇಳಿದ್ರೆ ಕರಾವಳಿ ಶಾಂತವಾಗಿರುತ್ತೆ. ಸಮಾಜದ ಸ್ವಾಸ್ಥ್ಯದ ಬಗ್ಗೆ ಅಷ್ಟು ಗೋ ಹತ್ಯೆ ನಿಷೇಧದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಅಧಿಸೂಚನೆ ಕಳಿಸಲಿಕ್ಕೆ ಆಗ್ತದೆ. ಈ ಕೋಮು ಸೌಹಾರ್ದತೆ ಬಗ್ಗೆ ಒಂದು ಅಧಿಸೂಚನೆಯನ್ನ ಕೇಂದ್ರ ಸರ್ಕಾರಕ್ಕೆ ಹೊರಡಿಸಬಹುದಲ್ಲ? ಒಳ್ಳೆಯ ಸೌಹಾರ್ದತೆ ಬಗ್ಗೆ ಒಳ್ಳೆ ಅಧಿಸೂಚನೆಯನ್ನು
ಆರ್ಡರ್ ಇಸ್ ಅ ಸ್ಟೇಟ್ ಇಶ್ಯೂ. ಒಂದ್ ನಿಮಿಷ. ಈ ಗಲಾಟೆಯ ಮಧ್ಯೆ ಅಶ್ವಥ್ ನಾರಾಯಣ ಅವರು ಎತ್ತಿದಂತ ಒಂದು ವ್ಯಾಲಿಡ್ ಪ್ರಶ್ನೆ ಹಾಗೆ ಹೋಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಐವಾನ್ ಡಿಸೋಜಾ ಅವರು ಕೇಳ್ತೀನಿ. ಐವಾನ್ ಡಿಸೋಜಾ ಅವರೇ, ನಮ್ಮ ರಾಜ್ಯದ ಲಾ ಅಂಡ್ ಆರ್ಡರ್ ಪರಿಸ್ಥಿತಿ ಹೀಗಾಗಿದೆ. ಈ ರಾಜ್ಯಕ್ಕೊಬ್ಬ ಹೋಮ್ ಮಿನಿಸ್ಟರ್ ಗತಿ ಇಲ್ಲ. ಈ ರಾಜ್ಯಕ್ಕೊಬ್ಬ ಹೋಮ್ ಮಿನಿಸ್ಟರ್ ಗತಿ ಇಲ್ಲ. ಸರ್ಕಾರ ಶಾಂತಿ ಸುವ್ಯವಸ್ಥೆಯ ಜವಾಬ್ದಾರಿ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ನನಗೆ ತುಂಬ ಗಂಭೀರವಾದ ಸಂಶಯ ಇದೆ. ನೀವು ಎಲ್ಲಿ ಕರಾವಳಿಯ ಪೊಲೀಸರನ್ನು ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮಕ್ಕೆ ಅಡಿಗೆ ಮಾಡೋದಕ್ಕೆ ಕಳಿಸ್ತಿದ್ದೀರಾ? ಅವ್ರು ವಾಪಸ್ ಬಂದು ಮರ್ಡರ್ ಆದಾಗ ಬಂದು ಪೋಸ್ಟ್ ಮಾರ್ಟಮ್ ಮಾಡೋದೇ ಫುಲ್ ಟೈಮ್ ಕೆಲಸ ಮಾಡ್ಕೊಂಡಿದ್ದಾರಾ ಅಂತ. ಈಗ ನೀವು ಹೇಳಿದ್ದು ಸರ್, ಈ ರಾಜ್ಯಕ್ಕೊಬ್ಬ ಹೋಮ್ ಮಿನಿಸ್ಟರ್ ಗತಿ ಇಲ್ಲ ಸರ್. ರಾಜ್ಯದ ಮುಖ್ಯಮಂತ್ರಿಗಳೇ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ನಿನ್ನೆ ರಾಜ್ಯದ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ಈ ರಾಜ್ಯಕ್ಕೊಬ್ಬ ಫುಲ್ ಟೈಮ್ ಹೋಮ್ ಮಿನಿಸ್ಟರ್ ಗತಿ ಇಲ್ಲ ನಡೆಸಿ ಬೇಕಾದಂತ ನಿರ್ದೇಶನವನ್ನ ನೀಡಿದ್ದಾರೆ. ಅದು ಒಂದು. ಎರಡನೇದು, ನಮ್ಮ ಜಿಲ್ಲೆಯಲ್ಲಿ ಕೋಮು ಗಲಭೆಗೆ ಕಾರಣ ಯಾರು ಅಂತ ನಿಮ್ಮ ಕೂತಿರ್ತಕ್ಕಂಥ ಅಲ್ಲಿ ಪೆನಲಲ್ಲಿ ಕೂತಿರ್ತಕ್ಕಂಥ ಸ್ಟುಡಿಯೋದಲ್ಲಿ ಚರ್ಚೆ ಮಾಡೋದು ನಿಮ್ಗೆ ಗೊತ್ತಾಯಿತು. ಒಂದು BJP, ಇನ್ನೊಂದು ಕಡೆ SDPI. ಇವರ ಮಧ್ಯೆ ಇವತ್ತು ಸಂಘರ್ಷ ನಡೆದು 2 ಕೊಲೆಗಳಾಗಿದ್ದಾವೆ. ಇವತ್ತು ಕೋಮು ಗಲಭೆಯಲ್ಲಿ ಒಂದು ಕಡೆ SDPI, ಇನ್ನೊಂದು ಕಡೆ BJP ನಾಯಕರು ಶೋಭಾ ಕರಂದ್ಲಾಜೆ ಮತ್ತು ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಸೇರಿಕೊಂಡು 5,000 ಜನ 144 ಇದ್ದರೂ ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಅಂದರೆ ಯಾರು ಸೌಹಾರ್ದತೆಯನ್ನು ಕಾಪಾಡಬೇಕಾಗಿತ್ತು ಆ ಪಕ್ಷದ ನಾಯಕರುಗಳೇ, ಚುನಾಯಿತ ಪ್ರತಿನಿಧಿಗಳೇ ರಸ್ತೆಗೆ ಬಂದು ಕಾನೂನು ಉಲ್ಲಂಘನೆ ಮಾಡಿ ಸಮಾಜದಲ್ಲಿ ಗಲಾಟೆ ಮಾಡಲಿಕ್ಕೆ ಪ್ರಚೋದನೆ ಅಶ್ವಥ್ ನಾರಾಯಣ್, ನೀವು ಮಾಡಿದ್ರು. ನೀವು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಜವಾಬ್ದಾರಿ ಇಲ್ವಾ? ಯು ಆರ್ ಇರ್ರೆಸ್ಪಾನ್ಸಿಬಲ್. ನಿಮ್ಗೆ ಜವಾಬ್ದಾರಿ ಉಲ್ಲಂಘನೆ ಮಾಡಿ ರಸ್ತೆಗೆ ಬಂದು ಸಂಭ್ರಮಾಚರಣೆ ಮಾಡುವುದಂತಾದ್ರೆ, ಪ್ರಚೋದನೆ ಕೊಡುವುದಂತಾದ್ರೆ ಎಲ್ಲಿ ಉಳಿಯುತ್ತೀರಿ ಸ್ವಾಮಿ ಕೋಮು ಸೌಹಾರ್ದತೆ? ಎಲ್ಲಿ ಉಳಿಯಿತು ಕಾನೂನು? ಐವಾನ್ ಡಿಸೋಜಾ ಈ ಪ್ಯಾನೆಲ್ನಲ್ಲಿ ಆಡಳಿತ ಪಕ್ಷದ ಪ್ರತಿನಿಧಿಯಾಗಿರುವಂತಹ ಐವಾನ್ ಡಿಸೋಜಾ ಅವರು ಹೇಳ್ತಾ ಇದ್ದಾರೆ, ಕೋಮು ಗಲಭೆಗೆ ಕಾರಣಕರ್ತರಾದಂಥವರು ಇಬ್ಬರು ನಿಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದಾರೆ. ಒಂದು ಕಡೆ ಸಂಘ ಪರಿವಾರದವರು, ಇನ್ನೊಂದು ಕಡೆ SDPIನವರು. ಇಬ್ಬರೂ ಕೂಡ ಕರಾವಳಿಯಲ್ಲಿ ಕೋಮು ಸೌಹಾರ್ದತೆ ಹಾಳು ಮಾಡೋದಕ್ಕೆ ಕಾರಣಕರ್ತರಾದವರು ಅಂತ ತಾವು ಆಡಳಿತ ಪಕ್ಷವನ್ನು ಪ್ರತಿನಿಧಿಸ್ತಿದ್ದೀರಿ ಸರ್. ಸರ್ಕಾರ ಮಧ್ಯದಲ್ಲಿ ಕೂತ್ಕೊಂಡು ತಮಾಷೆ ನೋಡ್ತಾ ಇದೆಯಾ ಅಂತ ಈ ರಾಜ್ಯದ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ರಾಜ್ಯದ ಜನರ ಪ್ರಶ್ನೆ ಸರ್, ಆಡಳಿತ ಯಂತ್ರ ನಿಮ್ಮ ಕೈಯಲ್ಲಿದೆ. ಐವಾನ್ ಡಿಸೋಜಾ ಅವರೇ, ಡೋಂಟ್ ಸೌಂಡ್ ಸೋ ಹೆಲ್ಪ್ಲೆಸ್. ಅಷ್ಟು ಹೆಲ್ಪ್ಲೆಸ್ ಆಗಿ ಕಾಣಿಸಿಕೊಳ್ಳಬೇಡಿ ದಯವಿಟ್ಟು. ಅವರನ್ನು ಅರೆಸ್ಟ್ ಮಾಡಿದ್ದೇವೆ. ಯಾರು ಷರತ್ತನ್ನ ಮರ್ಡರ್ ಮಾಡಿದ್ದಾರೆ ಅವರನ್ನು ಅರೆಸ್ಟ್ ಮಾಡ್ತೇವೆ. ಮಂಗಳೂರಿನ ಕಮಿಷನರೇಟ್ಗೆ ಮುತ್ತಿಗೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಅವತ್ತಿನ ರಾತ್ರಿ ಕರ್ತವ್ಯದಲ್ಲಿದ್ದಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಇದೇ PFIನವರು ಮಾಡ್ತಾರೆ. ಅಂದ್ರೆ ನೀವು ಮಾತಾಡಬೇಡಿ, ನೀವು ಆಮೇಲೆ ಹೇಳಿ. ಆಗಿರ್ತಕ್ಕಂಥ ಘಟನೆಯನ್ನು ನಾನು ಹೇಳ್ತಾ ಇದ್ದೀನಿ. ಮಾರಣಾಂತಿಕವಾಗಿ ಲೇಡಿ ರಕ್ಷಣೆ ಇಲ್ಲ. ಅವ್ರ ವಿರುದ್ಧ ಲಾಠಿ ಚಾರ್ಜ್ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಯಾರು ಮುಸ್ಲಿಂ ಫಂಡಮೆಂಟಲ್ ಗೂಂಡಾಗಳು ಪೊಲೀಸ್ ಮಂಗಳೂರು ಜೈಲಿನಲ್ಲಿದ್ರು, ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ 4 ಜನ ಸಬ್ ಇನ್ಸ್ಪೆಕ್ಟರ್ ಮೇಲೆ ಅವ್ರ ಮೇಲೆ ಹಲ್ಲೆ ಆಗುತ್ತೆ. ಪ್ರಮೋದ್ ಕುಮಾರ್ ಅಂತಕ್ಕಂಥ ಒಬ್ಬ ಎನಿಮಿನೆಂಟ್ DYSP ಅಲ್ಲಿರ್ತಕ್ಕಂಥ ಒಬ್ಬ 3rd ರೇಟೆಡ್ ಮುಸ್ಲಿಂ ಫಂಡಮೆಂಟಲ್ ಗೂಂಡಾ ಮೇಲೆ ಆಕ್ಟ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅವ್ರು ಬೇಕೇ ಬೇಕು ಸಬ್ ಇನ್ಸ್ಪೆಕ್ಟರ್ ಅಂತ ಪೊಲೀಸರು ಧರಣಿ ಮಾಡ್ತಾರೆ. ವಾಟ್ ಇಟ್ ಶೋಸ್ ಅಂದ್ರೆ ನೀವು ಒಂದು ವರ್ಗವನ್ನ ಓಲೈಸಲಿಕ್ಕೆ, ನಾನು ಮುಸಲ್ಮಾನ ಸಮುದಾಯ ಅಂತ ಹೇಳಿಕ್ ಹೋಗ್ತಾ ಇಲ್ಲ, ನಾನು ಖಂಡಿತವಾಗ್ಲೂ ಅಲ್ಲಿ ಇರ್ತಕ್ಕಂಥ ಇಡೀ ಸಮುದಾಯವನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಆದ್ರೆ ಈ SDPI, PFI, KFD ಈ ರೀತಿಯ ಇವರಿಂದ ಕುಚೋದ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ಜನ ಮಾತಿಗೆ ಪ್ರಭಾಕರ್ ಭಟ್ರು ಹೆಸರು ತಗೊಂಡ್ಬರ್ತಾರೆ. ಸ್ವಾಮಿ, ನಿಮ್ಮ ಮೇಲೆ ಒಂದೇ ಒಂದು ಸಬೂತ್ ಇದ್ರೆ, ಇಫ್ ಯು ಹ್ಯಾವ್ ಸಿಂಗಲ್ ಎವಿಡೆನ್ಸ್ ಆನ್
ಪ್ರಭಾಕರ್ ಭಟ್ರು ಕ್ರಮ ಕೈಗೊಳ್ಳಿ. ನೀವು ನಿಮ್ಮ ಹತ್ರ ಇಲ್ಲ ಒಂದೇ ಒಂದು ಎವಿಡೆನ್ಸ್, ಯಾವುದೇ ಒಂದು ಪ್ರಚೋದನಕಾರಿ ಭಾಷಣೆಯನ್ನು ಮಾಡಿಲ್ಲ ಅವರು. ನೇರವಾಗಿ ಇವರ ಸ್ನೇಹಿತರುಗಳು, ಇವರ ಸಂಘಟನೆಯವರು ಇದ್ದಾರೆ. ಸಿಸಿಟಿವಿ ಫುಟೇಜ್ ತೆಗೆಸಿ ಇವತ್ತಿನ ಕಲ್ಲು ತೂರಾಟದಲ್ಲಿ ಅಮಾಯಕ ಹಿಂದೂಗಳನ್ನು ಬಂಧಿಸ್ತೀರಾ? ಮಂಗಳೂರು ಸಿಟಿಯಿಂದ ಕೈಕಂಬದವರೆಗೂ 20 ಕಿಲೋಮೀಟರ್ ಎಲ್ಲೂ ಗಲಾಟೆ ಆಗಲ್ಲ ಸ್ವಾಮಿ. 29.73% ಮುಸಲ್ಮಾನರು ಇರ್ತಕ್ಕಂಥ ಹೈಯೆಸ್ಟ್ ಮುಸ್ಲಿಂ ವೋಟ್ ಇರ್ತಕ್ಕಂಥ ಬಂಟ್ವಾಳದಲ್ಲಿ ಯಾಕಾಗುತ್ತೆ? ದಿಸ್ ಈಸ್ ಕಾಂಗ್ರೆಸ್ ಪಾಲಿಟಿಕ್ಸ್. ದಿಸ್ ಈಸ್ ಕಾಂಗ್ರೆಸ್ ಪಾಲಿಟಿಕ್ಸ್. ಇವ್ರು ಗೆಲ್ಲಕ್ಕೆ ಬೇಕಾಗಿರ್ತಕ್ಕಂಥದಕ್ಕೆ 4 ಜನ. ನಾನು ಹೇಳ್ತೇನೆ, ಇವ್ರು ಖಂಡಿಸ್ಲಿ. ನಾನು ಅಶ್ರಫ್ ಅನ್ನ ಕೊಲೆಯನ್ನು ಕೂಡ ಖಂಡಿಸ್ತೇನೆ. ಇಂದ ಸೇಮ್ ವೇ ಶರತ್ಗೂ ಕೂಡ ನನ್ನ ಮನ ಮಿಡಿಯುತ್ತೆ. ಯಾಕೆ ಶರತ್ನ ಕೊಂದವರನ್ನ ಬಂಧಿಸಿ ಅಂತ ಅಂದ್ಬಿಟ್ಟು ಇವ್ರು ಯಾಕೆ ಪ್ರತಿಭಟನೆ ಮಾಡಲ್ಲ? ನಾನು ಪ್ರಗತಿಪರರಿಗೆ ಕೇಳ್ತೇನೆ, ನೀವಿನ್ ಎಲ್ಲಿದಕ್ಕೂ ಮಾಡ್ಲಿಕ್ಕೆ ಹೋಗ್ತೀರಾ? ನೀವು ಪ್ರಗತಿಪರರು ಶರತ್ನ ಬಂಧಿಸಿ ಅಂತ ಯಾಕೆ ಮಾಡೋದಿಲ್ಲ? ಅಶ್ರಫ್ ಅಂತಕರನ್ನ ಬಂಧಿಸಿ ಅಂತ ನೀವೆಲ್ಲಿ ಪ್ರತಿಭಟನೆ ಮಾಡೋದು? ನೋಡಿ, ಅಶ್ರಫ್ ಅಂತಕರನ್ನ ಅವತ್ತು ರಾತ್ರಿ ಬಂಧಿಸಿದ್ರು. ಅವತ್ತು ರಾತ್ರಿ ಅರೆಸ್ಟ್ ಆಗ್ತಾರೆ ಅಜಿತ್ರೆ. ಯಾಕೆ ಇಷ್ಟು ದಿನ ಆದ್ರೂ ಕೂಡ ಒಬ್ಬನ ಬಂಧಿಸಿಲ್ಲ? ಯಾಕೆ ಇಷ್ಟು ದಿನ ಆದ್ರೂ ಒಬ್ಬನ ಬಂಧಿಸಿಲ್ಲ? ಕೊಲೆ ಮಾಡುವ ಜಾಗದಲ್ಲಿ ಕೂತವರು ಪ್ರತಿಭಟನೆ ಮಾಡೋದಕ್ಕೆ ಮಾರ್ಗದರ್ಶನ ಇಲ್ಲ. ನಿಮ್ಮ ಮೇಲೆ ಕೊಲೆಗಾರರ ಆರೋಪ ಇದೆ. ಮೊದಲು ಆ ಕೊಲೆಗಾರರ ಆರೋಪದಿಂದ ಮುಕ್ತರಾಗಿ, ಹೌದಾ, ಅದನ್ನು ಬಿಡಿ. ನೀವು ಒಂದು ಕೊಲೆಗಳನ್ನ ಮಾಡೋದನ್ನ ನಿಲ್ಲಿಸಿ, ಅವಾಗ ಆಟೋಮೆಟಿಕ್ ಆಗಿ ಕರ್ನಾಟಕದಲ್ಲಿ ಶಾಂತಿ ನೆಲೆಸುತ್ತೆ. ಕೊಲೆಗಳನ್ನ ಮಾಡುವಂತ ಕೆಲಸದಿಂದ ಹಿಂದೆ ಸರಿಯಬಹುದು. ನಿಮ್ಮ ಕಚೇರಿಗಳಲ್ಲಿ ಬಾಂಬ್ ತಯಾರಾಗ್ತಾ ಇರೋದನ್ನ ಈಗಾಗಲೇ ನೋಡಿದ್ದೇವೆ. ನಿಮ್ಮ ಕಚೇರಿಗಳಲ್ಲಿ ಬಾಂಬ್ ಹಾಕ್ತಾ ಇರೋದನ್ನ ನೋಡಿದ್ದೇವೆ. ನೀವೇ ಸ್ವತಃ ಹಿಂದೂಗಳನ್ನ ಕೊಲೆ ಮಾಡ್ತಾ ಇರೋದನ್ನ ನೋಡಿದ್ದೇವೆ. ನಿಮ್ಮಿಂದ 10 ಜನ ಹಾಗಾಗಿ ಶಾಂತಿಯ ಮಂತ್ರಗಳನ್ನ, ಶಾಂತಿಯ ಜಪವನ್ನ ಸಂಘ ಪರಿವಾರದಂತ ಕೇಳುವಂತ ಅಗತ್ಯ ಇಲ್ಲ. ಹಿಂದೂಗಳನ್ನ ಎತ್ತುಕಟ್ಟ ಕೆಲಸವನ್ನ ಬಿಜೆಪಿ ಮತ್ತು ಸಂಘ ಪರಿವಾರ ಖಂಡಿತ. ನನಗೆ ಇನ್ನೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ. ಅನಂತ್ ನಾಯಕ್ ಅವರೇ, ಮತ್ತು ನನ್ನ ಪ್ರಶ್ನೆ ನಿಮಗೆ ಇರುವಂತದ್ದು, ನೀವು ಯಾವ ಹಿಂಸೆಯನ್ನ ಖಂಡಿಸ್ತೀರಿ? ಯಾವ ಹಿಂಸೆ ನಡೆದಾಗ ಪೂರ್ವಾಗ್ರಹ ಪೀಡಿತವಾದಂತ ಒಂದು ಸಿದ್ಧಾಂತ ಗೊತ್ತಿದೆ. ಮುಸ್ಲಿಮರ ನಿಮ್ಮ ಅಭಿನಂದನೆ ನನಗೆ ಬೇಡ. ನಿಮ್ಮ ಅಭಿನಂದನೆ ನನಗೆ ಬೇಡ. ಬಿಜೆಪಿ ರಾಜ್ಯದೊಳಗಡೆ ಕೊಲೆಯ ಆರೋಪದ ಪಟ್ಟಿಯಲ್ಲಿದೆ. ಇನ್ನೊಂದು ಸಣ್ಣ ಬ್ರೇಕ್ ನ ಸಮಯ ಆಗಿದೆ. ವಿನಯ್ ಬಿದ್ರಿ ಅವರೇ, ನಿಮ್ಮ ಅಭಿನಂದನೆ ಅವಶ್ಯಕತೆ ನನಗಿಲ್ಲ. ಈ ರಾಜ್ಯದ ಪ್ರಗತಿಪರ ವಲಯದ ಬಗ್ಗೆ ನನ್ನ ಭಿನ್ನಾಭಿಪ್ರಾಯಗಳು ಕಂಟಿನ್ಯೂ ಆಗತ್ತೆ. ವಿಷಯಾಂತರ ಅನ್ಸಿದ್ರೂ ಪರವಾಗಿಲ್ಲ. ಆದ್ರೂ ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತೀನಿ. ಮಾವೋವಾದಿಗಳ ನೆಲಬಾಂಬಿಗೆ ಸಿಆರ್ಪಿಎಫ್ ಯೋಧರು ಸತ್ತು ಹೋದಾಗ JNU ನಲ್ಲಿ ಸ್ವೀಟ್ ಹಂಚಲಾಗುತ್ತೆ ಸರ್. ಅವುಗಳನ್ನ ಗೂಡ್ಸೆಯ ಜಯಂತಿಯನ್ನ ABP ವಿಜೃಂಭಣೆಯನ್ನು ಮಾಡ್ತದೆ. ಅಲ್ಲಿ ಗಲಾಟೆ ಆಗಿದ್ದು, ಅಲ್ಲಿ ಗಲಾಟೆ ಆಗಿದ್ದು ಅಫ್ಜಲ್ ಗುರುಗೆ ಶ್ರದ್ಧಾಂಜಲಿ ಸಲ್ಲಿಸುವಂತ ಸಂದರ್ಭದಲ್ಲಿ ಗಲಾಟೆ ಆಗುತ್ತೆ. ಅನಂತ್ ನಾಯಕ್ ಅವರೇ ಧನ್ಯವಾದ ಇಷ್ಟೊತ್ತು ಈ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕಾಗಿ ಅನಂತ್ ನಾಯಕ್ ಅವರೇ ಧನ್ಯವಾದ. ವಿನಯ್ ಬಿದ್ರಿ ಅವರೇ ತಮಗೂ ಕೂಡ ಧನ್ಯವಾದ. ಇಬ್ಬರಿಗೂ ಧನ್ಯವಾದ ಈ ಡಿಸ್ಕಷನ್ ಅಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ ನಂತರ ಹಿಂದೂ ಜಾಗರಣ ವೇದಿಕೆಯಿಂದ ಉಲ್ಲಾಸ್ ಅವರು ನಮ್ಮನ್ನ ಜಾಯಿನ್ ಆಗ್ತಾರೆ. ಭಜರಂಗ ದಳದ ಮಾಜಿ ಮುಖ್ಯಸ್ಥರಾದಂತಹ ಮಹೇಂದ್ರ ಕುಮಾರ್ ಅವರು ಕೂಡ ನಮ್ಮನ್ನ ಜಾಯಿನ್ ಆಗ್ತಾರೆ. ಒಂದು ಸಣ್ಣ ಬ್ರೇಕ್ ಆದ್ಮೇಲೆ